ಇತ್ತೀಚೆಗೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಚಾರ ಏನಪ್ಪ ಅಂತಂದರೆ, ಈಗ ತಮಿಳ್ನಾಡಲ್ಲಿ ನಟ ವಿಜಯ್ ಅವ್ರು ಗೆದ್ದರು. ಸೊ CM ಕೂಡ ಆದರು. ಎಲ್ರಿಗೂ ಈಗ ನಮ್ಮ ಕನ್ನಡದಲ್ಲಿ ಯಾರಿದ್ದಾರೆ ಆ ಥರ ನಟ? ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪೊಲಿಟಿಕ್ಸ್ ಎಂಟ್ರಿ ಕೊಟ್ಟು ಎಲೆಕ್ಷನ್ ವಿನ್ ಆಗಿ CM ಹೋಗೋ ಸ್ಥಾನದಲ್ಲಿ ಯಾರು ಇರ್ಬೋದು ಅಂಥೇಳಿ. ಹಾಗೆ ಒಂದಷ್ಟು ಹೆಸರುಗಳು ಕೂಡ ಕೇಳಿಬಂತು. ಡಿ ಬಾಸ್ ಅವ್ರ ಹೆಸರು ಕೇಳಿಬಂತು, ಜೊತೆಗೆ ಕಿಚ್ಚ ಸುದೀಪ್ ಅವ್ರ ಹೆಸರು ಕೇಳಿಬಂತು, ರಿಷಬ್ ಅವ್ರ ಹೆಸರು ಕೇಳಿಬಂತು. ಸೊ ಕೆಲವರು ತುಂಬ ಜನ ಹಾಕಿರೋದು ಡಿ ಬಾಸ್ ಈಸ್ ದ ರೈಟ್ ಪರ್ಸನ್ ಅಂತ ಹೇಳ್ಬಿಟ್ಟು. ಸೊ ನೀವು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀರಾ, ಇದ್ರ ಬಗ್ಗೆ ಸರ್? ಆ್ಯಕ್ಚುಲಿ ದರ್ಶನ್ ಸರ್ಗೆ ಫಸ್ಟಿಂದನೂ ಅವ್ರಿಗೆ ಪೊಲಿಟಿಕ್ಸು ನಾನು ನೋಡ್ದಂಗೆ ಅಂಬರೀಷ್ ಅಂಕಲ್ ಜೊತೆ ಕ್ಯಾಂಪೇನಿಂಗ್ ಹೋಗ್ತಿದ್ರು, ಅಲ್ಲಿಂದ ಶುರು ಆಗಿದ್ದವ್ರು. ಓಕೆ, ಯಾವ ಇಯರ್ ಸರ್ ನೆನಪಿದಾನೆ? ಗೊತ್ತಿಲ್ಲ, ಅವಾಗ ನಾನು ನವಗ್ರಹ ಇನ್ನೂ ಆಗಿರಲಿಲ್ಲ. ಡ್ಯಾಡಿನ ಡ್ರಾಪ್ ಮಾಡಕ್ ಹೋಗಿದ್ದೆ ಅಂಬರೀಷ್ ಅಂಕಲ್ ಮನೆ ಹತ್ರ, ಅವಾಗ ಅವ್ರನ್ನ ನೋಡಿದ್ದೆ. ಇವಾಗಲೂ ಜ್ಞಾಪಕ ಇದೆ, ಒಂದು ವೈಟ್ ಶರ್ಟ್ ಹಾಕೊಂಡು ಆ ಹುಲಿದು ಒಂದು ಬರೀ ಒಂದು ಇದು ಸಾರಿ ಅಂದರೆ ಒಂದು ಚೇನ್ ಥರ ಚಿಕ್ಕದೇನು ಇದು ಹಾಕಿದ್ರು. ಅವ್ರು ಅವಾಗ ನೋಡಿದ್ದು ಫಸ್ಟ್ ಇದರಲ್ಲಿ ಕ್ಯಾಂಪೇನಿಂಗ್ ಇದರಲ್ಲಿ. ಬಟ್ ಆಮೇಲೆ ನಾವು ಮೀಟ್ ಮಾಡಿದಾಗೆಲ್ಲ ಹೇಳ್ತಿದ್ರು, ಅಂದರೆ ಪೊಲಿಟಿಕಲ್ ಇದು ಇಂಟ್ರೆಸ್ಟ್ಗಿಂತ ಲೈಕ್ ಎಲ್ಲ ಕ್ಯಾಂಪೇನಿಂಗ್ಸ್ ಬೇರೆ ಬೇರೆ ಇದಕ್ಕೆ ಕ್ಯಾಂಡಿಡೇಟ್ಸ್ಗೆಲ್ಲ ಕ್ಯಾಂಪೇನ್ ಮಾಡ್ತಿದ್ರು. ಬಟ್ ಯಾವತ್ತವರು ಇಲ್ಲ ನಾನು ಪೊಲಿಟಿಕ್ಸ್ ಬರ್ತೀನಿ ಇಂಟ್ರೆಸ್ಟ್ ಇದೆ ಅಂತ ಅಷ್ಟು ಓಪನ್ ಆಗಿ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಬಟ್ ಅವ್ರ ಸಿನಿಮಾನಲ್ಲಿ ಕೆಲವು ಪಾತ್ರಗಳು ಮಾಡಿದಾಗ ನೋಡಿದಾಗ ಅದು ಅನ್ಸುತ್ತೆ, ವಾವ್